ದಿನಗಳಿಂದ ಇವ್ರ ಜೊತೆ ಓಡಾಡಿದ್ದೀನಿ. ಹೆಂಗೆ ಅಂದರೆ ಇವರು ಎಲ್ಲಿ ಅನ್ಯಾಯ ಆಗುತ್ತೋ, ಎಲ್ಲಿ ಹೆಣ್ಣು ಮಕ್ಕಳು ಶೋಷಣೆಗೆ ಒಳಗಾಗಿರ್ತಾರೋ ಅಲ್ಲಿ ಅವ್ರು ಧ್ವನಿ ಎತ್ತಾರೆ. ಸ್ವಾಗತ ನಿಮಗೆ, ವಂದನೆ ನಿಮಗೆ, ಸಂಭ್ರಮ ಸಂತೋಷ ನಮಗೆ. ಸ್ತ್ರೀ ಶಕ್ತಿ ಸಂಘಟನೆ ಅಂದರೆ ಕೇವಲ ಮಹಿಳೆಯರಿಗೆ ಲೋನ್ ಕೊಡಿಸಿ ಅವರನ್ನು ಸ್ವಾವಲಂಬಿಗಳನ್ನಾಗಿಸುವುದು ಮಾತ್ರವಲ್ಲ, ಅದರ ಜತೆಗೆ ಅವರಿಗೆ ಏನೇ ಸಮಸ್ಯೆಯಾದರೂ, ಯಾರಿಂದಲೇ ದೌರ್ಜನ್ಯವಾದರೂ ತಕ್ಷಣವೇ ಅವರ ನೆರವಿಗೆ ಧಾವಿಸಿ ನಿಮ್ಮೊಂದಿಗೆ ನಾವಿದ್ದೇವೆ ಅಂತ ಧೈರ್ಯ ತುಂಬೋದು ಎಂದು ಅಂತಹ ಕಾರ್ಯವನ್ನು ಕೋಲಾರದ ಭಾರತೀಯ ಸ್ತ್ರೀ ಶಕ್ತಿ ಸಂಘಟನೆ ಮಾಡುತ್ತಿದೆ. ಮುನಿರಾಜು ಮತ್ತು ನಾಗೇಶ್ವರ ಆಯೋಜಿಸಿದ್ದ ಈ ಭಾರತೀಯ ಸ್ತ್ರೀ ಶಕ್ತಿ ಸಂಘಟನೆಯ ಸಮಾರಂಭದಲ್ಲಿ ಕೋಲಾರ ಜಿಲ್ಲೆಯ ನರಸಾಪುರ ಹಾಗೂ ಬೆಳ್ಳೂರು ಗ್ರಾಮದಲ್ಲಿ ನೂತನ ಶಾಖೆಯನ್ನು ಉದ್ಘಾಟಿಸಲಾಯಿತು. ಇದೇ ಸಂದರ್ಭದಲ್ಲಿ ಭಾರತೀಯ ಸ್ತ್ರೀ ಶಕ್ತಿ ಸಂಘಟನೆಯ ಟ್ರಸ್ಟ್ ಅಧ್ಯಕ್ಷರು, ಸಂಸ್ಥಾಪಕರು ಹಾಗೂ ಅಮ್ಮನ ಮಡಿಲು ಧಾಮದ ಸಂಸ್ಥಾಪಕರಾದ ಶ್ರೀ ಭಾಗ್ಯ ದ್ರಾವಿಡ್ ಸರ್ವನ್, ಕೋಲಾರ ಸ್ತ್ರೀ ಶಕ್ತಿ ಸಂಘಟನೆಯ ಅಧ್ಯಕ್ಷೆ ನಾಗೇಶ್ವರಿ, ಪದಾಧಿಕಾರಿಗಳಾದ ಅನಿತಾ, ವನಿತಾ, ಮಂಜುಳಾ, ಸರೋಜಾ ಅವರನ್ನು ಗೌರವದಿಂದ ಸನ್ಮಾನಿಸಲಾಯಿತು. ವಿಶೇಷವಾಗಿ ಶ್ರೀ ಭಾಗ್ಯ ದ್ರಾವಿಡ್ ಸರ್ವನ್ ಅವರಿಗೆ ಪುಷ್ಪಾಭಿಷೇಕ ಮಾಡಲಾಯಿತು. ಜೊತೆಗೆ ಬಂದಿದ್ದ ಮಹಿಳೆಯರಿಗೆ ಹಿಂದೂ ಸಂಪ್ರದಾಯದ ಪ್ರಕಾರ ಅರಿಶಿನ, ಕುಂಕುಮ ಹಾಗೂ ಸೀರೆಯನ್ನು ವಿತರಿಸಿ ಇದರೊಂದಿಗೆ ಸಾಲು ಮರದ ತಿಮ್ಮಕ್ಕನ ಹೆಸರಿನಲ್ಲಿ ನೂರಾರು ಮಹಿಳೆಯರಿಗೆ ಗಿಡಗಳನ್ನು ವಿತರಣೆ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಬಿಎಸ್ಎಸ್ ಯುವ ಘಟಕದ ರಾಜ್ಯ ಉಪಾಧ್ಯಕ್ಷ ವರದರಾಜ್, ಬಿಎಸ್ಎಸ್ ಕೋಲಾರ ಅಧ್ಯಕ್ಷ ಮುರಳಿ, ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಹಾಗೂ ನೂರಾರು ಮಹಿಳೆಯರು ಉಪಸ್ಥಿತರಿದ್ದು ಅವರಿಗಾಗಿಯೇ ಮಾಡಿದ್ದ ಸಮಾರಂಭವನ್ನು ಯಶಸ್ವಿಗೊಳಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಂಸ್ಥಾಪಕರಾದ ಶ್ರೀ ಭಾಗ್ಯ ದ್ರಾವಿಡ್ ಸರ್ವನ್ ಅವರು, ನಮ್ಮ ಸ್ತ್ರೀ ಶಕ್ತಿ ಸಂಘಟನೆಯು ಬಹಳ ಬೆಳೆಯುತ್ತಿದೆ ಹಾಗೂ ಮಹಿಳೆಯರಿಗೆ ಯಾವುದೇ ರೀತಿಯ ಸಮಸ್ಯೆ ಬಂದರೂ, ಯಾರಿಂದಲೇ ದೌರ್ಜನ್ಯವಾದರೂ ಅವರೊಂದಿಗೆ ನಿಂತು ಹೋರಾಡುತ್ತೆ. ಇದಕ್ಕೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವೇ ಕಾರಣ. ಕೋಟ್ಯಾನುಕೋಟಿ ದೇವರುಗಳಿದ್ದರೂ ನಮಗೆಲ್ಲ ಅಂಬೇಡ್ಕರ್ ಅವರೇ ನಿಜವಾದ ದೇವರು, ಅವರನ್ನ ಪೂಜಿಸಬೇಕು ಅಂತ ತಮ್ಮ ತಾಯಿ ಹೇಳ್ತಾ ಇದ್ರು ಅಂತ ನೆನೆದ್ರು. ಜೊತೆಗೆ ಸ್ವತಂತ್ರ ಬಂದು 78 ವರ್ಷವಾಗಿದೆ. ತಲೆ ಮೇಲೆ ಸೆರಗು ಹಾಕಿಕೊಂಡು ಮನೆಯೊಳಗಿದ್ದ ಮಹಿಳೆಯರು ಇಂದು ಹೊರಗೆ ಬಂದು ಮತದಾನ ಮಾಡ್ತಾರೆ, ಮಹಿಳೆಯರು ಪ್ರಧಾನಿ ಆಗ್ತಾರೆ ಅಂದ್ರೆ ಅದು ಹೆಮ್ಮೆಯ ವಿಚಾರ. ಆದ್ದರಿಂದ ದಯಮಾಡಿ ಎಲ್ಲ ಪೋಷಕರು ನಿಮ್ಮ ಮಕ್ಕಳಿಗೆ ಆಸ್ತಿ ಒಡವೆ ಮಾಡುವ ಜೊತೆಗೆ ಅವರಿಗೆ ಉತ್ತಮ ಶಿಕ್ಷಣವನ್ನ ನೀಡಿ ಅಂತ ಕಿವಿ ಮಾತು ಹೇಳಿದ್ರು. ನಂತರ ಮಾತನಾಡಿದ ಬಿಎಸ್ಎಸ್ ಮುರಳಿಯವರು, ನಮ್ಮ ಸಂಘಟನೆಗೆ ಶ್ರೀ ಭಾಗ್ಯ ಅವರು ಬಹಳ ಬೆನ್ನೆಲುಬಾಗಿದ್ದಾರೆ. ರಾಮನಗರ ಸೇರಿದಂತೆ ಇನ್ನಿತರ ಭಾಗಗಳಲ್ಲಿ ಸಾಕಷ್ಟು ಮಹಿಳೆಯರಿಗೆ ಸಹಾಯ ಮಾಡಿದ್ದಾರೆ. ಇಷ್ಟು ದಿನ ಹೆಚ್ಚಿನ ಮಹಿಳೆಯರು ಹೀಗೆ ಸೇರ್ತಾ ಇರಲಿಲ್ಲ, ಆದರೆ ಇಂದು ಬೇರೆ ಬೇರೆ ಕಾರಣಗಳಿಂದ ಸೇರಿದ್ದಾರೆ ಅಂತ ನಗೆ ಚಟಾಕಿ ಹಾರಿಸಿದ್ರು. ನಂತರ ಮಾತನಾಡಿದ ಬಿಎಸ್ಎಸ್ ವರದರಾಜ್ ವಿಪಿ ಅವರು, ಹೆಣ್ಣು ಸಂಸದರ ಕಣ್ಣು, ಒಂದು ಹೆಣ್ಣು ಆ ಕುಟುಂಬದ ಆಧಾರ ಸ್ತಂಭ. ಆಕೆಯಿಂದ ಮನೆ ಉದ್ಧಾರವಾಗಬಹುದು, ಹಾಳಾಗಲೂಬಹುದು. ಯಾಕೆ ಅಂದರೆ ಹೆಣ್ಣಿಗೆ ಅಂತಹ ಶಕ್ತಿ ಇದೆ ಅಂತ ಅರ್ಥಪೂರ್ಣವಾಗಿ ತಿಳಿಸಿದ್ರು. ಒಟ್ಟಾರೆ ಹೇಳುವುದಾದ್ರೆ ಇಡೀ ಸಮಾರಂಭವನ್ನು ನಮ್ಮ ಪಾಲಿನ ನಿಜವಾದ ದೇವರು ಅವ್ರನ್ನೇ ಅಂತಾನೆ ನಾವು ಮೆಚ್ಚಬೇಕು. ಯಾಕಂತಂದ್ರೆ ದ ಹಿಂದೂ ಕೋರ್ ಬಿಲ್ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಗೆ ಹೆಣ್ಣು ಮಕ್ಕಳಿಗೆ ಅಂತಾನೆ ಸಮಾನತೆವಾಗಿ ಅಂತಂದ್ರೆ ಆಗಿನ ಕಾಲದಲ್ಲಿ ಅಡಿಗೆ ಮನೆ ಬಿಟ್ಟು ಆಚೆ ಬರಂಗಿಲ್ಲ, ತಲೆ ಮೇಲೆ ಬಟ್ಟೆ ತೆಗೆದು ಅಲ್ವಾ, ಅಡಿಗೆ ಮನೆ ಬಿಟ್ಟು ಆಚೆ ಹೋಗಿಲ್ಲ. ಈಗಲೂ ಹೇಳ್ತಾರೆ ಏನಾದ್ರು ಕಂಟ್ರಲ್ಲಿ ಮಗು ಹಾಕೊಂಡು ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡ್ಕೊಂತೀರ ಬಿಟ್ಬಿಟ್ಟು ನಿಮ್ಗೆ ಊರು ಸಾಬ್ರಿ ನಿಮ್ಗೆ ಬಂದಿದ್ದು ಅಂತಾರೆ. ಈಗಲೂ ಕೆಲವೊಂದು ಆ ಪದಗಳು ಯೂಸ್ ಮಾಡ್ತಾನೆ ಇರ್ತಾರೆ ಅಲ್ಲಲ್ಲೇ. ಆದ್ರೆ ಹೆಣ್ಣು ಮಕ್ಕಳು ಆಗಿನ ಕಾಲದಲ್ಲಿ 12-13 ವಯಸ್ಸಿಗೆ ಚಿಕ್ಕ ವಯಸ್ಸಿಗೆ ಮದುವೆ ಮಾಡೋ ಜೊತೆಗೆ ಗಂಡ ತೀರೋದ್ರೆ ಗಂಡನ ಜೊತೆನೆ ಸುಡುವಂತ ಒಂದು ಪದ್ಧತಿ ಇತ್ತು. ಜೊತೆಗೆ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಇರ್ಲಿಲ್ಲ. ಜೊತೆಗೆ ಹೆಣ್ಣು ಮಕ್ಕಳು ಇಷ್ಟ ಬಂದಂಗೆ ಹೊರಗಡೆ ಬರೋದು, ಸ್ವಾತಂತ್ರ್ಯ, ಸಮಾನತೆ ಎಲ್ಲಾ ಜಾಗಗಳಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲೂ ಕೆಲಸಕ್ಕೆ ಒಂದು ಯಾವುದೇ ರೀತಿ ಸ್ವತಂತ್ರ ನಮ್ಮ ಹೆಣ್ಣು ಮಕ್ಕಳಿಗೆ ಇರ್ಲೇ ಇರ್ಲಿಲ್ಲ. ಎಸ್ಪೆಷಲಿ ಓಟ್ ಹಾಕೋದಂತೂ ಗೊತ್ತೇ ಇರ್ಲಿಲ್ಲ. ಅದು ಓಟ್ ಹಾಕ್ಲೇಬಾರ್ದು, ಹೆಣ್ಣು ಮಕ್ಕಳಿಗೆ ಓಟ್ ಹಾಕೋದು ಅನ್ನೋದ್ಲಾಗ್ತಿದೆ. ಅದೇ ಇವತ್ತು ರಾಜಕೀಯದಲ್ಲಿ ನಿಂತ್ಕೊಂಡು ಹೆಣ್ಣು ಮಕ್ಕಳು ಓಟಲ್ಲಿ ರಾಜಕೀಯದಲ್ಲಿ ನಿಂತ್ಕೊಂಡು ಒಂದು ಕ್ಷೇತ್ರವನ್ನ, ಒಂದು ಗ್ರಾಮವನ್ನ, ಒಂದು ಕ್ಷೇತ್ರವನ್ನ, ಒಂದು ರಾಜ್ಯವನ್ನ, ಇಡೀ ದೇಶವನ್ನ ಆಳಿದಂತ ಹೆಣ್ಣು ಮಕ್ಕಳು ಕೂಡ ಪ್ರಧಾನಮಂತ್ರಿ ಸ್ಥಾನ ಕೂಡ ನಮ್ಮ ಹೆಣ್ಣು ಮಕ್ಕಳು ಬಂದಿದ್ದಾರೆ. ಅಷ್ಟು ಮುಂಚೂಣಿಯಾಗಿ ಬರಂತ ಹೆಣ್ಣು ಮಕ್ಕಳು ನಾವು ಇನ್ನ ಎಲ್ಲೋ ಒಂದು ಸಾಂಪ್ರದಾಯಿಕವಾಗಿ ಇರೋದು ಬೇಡ. ಇಲ್ಲಿ ನಮ್ಗೆ ಫ್ಯಾಮಿಲಿನೇ ಬೇಕು. ಇವತ್ತು ನಾನ್ ಬಂದು ನಿಂತ್ಕೊಂಡು ನಾನು ಮೈಕೆ ಬಂದು ಮಾತಾಡ್ತಾ ಇದ್ದೀನಿ ಅಂದ್ರೆ ಫಸ್ಟ್ ನಮ್ಗೆ ನಮ್ಮ ಫ್ಯಾಮಿಲಿ ನನ್ ಸಪೋರ್ಟ್ ಮಾಡ್ತಾ ಇದೆ. ಅವ್ರನ್ನ ನನ್ ಸಮಾಧಾನ ತಗೊಂಡು ಹೊರಗಡೆನೂ ಬಂದು ನಾವಾಗಿ ನಮ್ಗೆ ಏನಾದ್ರು ಒಂದು ಸಾಧನೆ ಮಾಡ್ಬೇಕು ಅಂತ ನಾವು ಬಂದ್ರೇನೆ ನಾವೇನಾದ್ರೂ ಒಂದು ಅಚೀವ್ಮೆಂಟ್ ನಮ್ ಲೈಫ್ ಅಲ್ಲಿ ನಾವು ಮೂವ್ ಮಾಡಕ್ಕಾಗುತ್ತೆ, ನಾವು ಮಾಡಕ್ಕಾಗುತ್ತೆ. ದೇವ್ರು ಕೊಟ್ಟಿರೋದು ಒಂದೇ ಜನ್ಮ. ಇದರಲ್ಲಿ 4 ಜನಕ್ಕೆ ಇಷ್ಟ ಆಗೋ ತರನೇ, 4 ಜನಕ್ಕೆ ನಾವು ಏನೋ ಒಂದು ಸಹಾಯ ಮಾಡೋ ತರನೇ, ಸೇವೆ ಮಾಡೋ ರೀತಿಯೇ ಬದುಕ್ಬಿಡ್ಬೇಕು ಅಂತ ಒಂದು ಅಜೆಂಡಾಗ್ಲೋ ಒಂದು ಆಸೆನ ಇಟ್ಕೊಂಡು ಹೆಣ್ಣು ಮಕ್ಕಳನ್ನ ಹೊರಗಡೆ ಬರ್ತೀವಿ. ಸುಮಾರು ನನ್ಗೆ ತುಂಬಾ ಜನ ಹೆಣ್ಣು ಮಕ್ಕಳಿಗೆ ಹೇಳ್ಬಿಡ್ತೀವಿ, ಕಂಪ್ಲೀಟ್ ಮಾಡ್ಬಿಡ್ತೀವಿ. ಈ ರೀತಿ ನಮ್ಗೆ ಎಲ್ಲಾ ಕ್ಷೇತ್ರದಲ್ಲೂ ಸಮಾನತೆ ಕೊಟ್ಟು, ಸ್ವಾತಂತ್ರ್ಯ ಕೊಟ್ಟು ನಮ್ಗೆ ಕೊಟ್ಟಂತ ನಾನು ಮೊದಲನೇದಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನೆನೆಸ್ಕೊಳ್ತೀನಿ. ಯಾಕಂದ್ರೆ ಹೆಣ್ಣು ಮಕ್ಕಳನ್ನ ಈಗಲೂ ಅಲ್ಲಲ್ಲೇ ತುಚ್ಛವಾಗಿ ನೋಡ್ತಾರೆ, ಕೇವಲವಾಗಿ ನೋಡುವಂತ ಪರಿಸ್ಥಿತಿಲಿ ಇನ್ನ ನಾವು
2024 ಜನರೇಷನ್ ಬಂದ್ರೇನು ಹೆಣ್ಣು ಮಕ್ಕಳು ನಿನಗೆ ಯಾಕೆ ಇದು ಬೇಕಾಗಿದ್ದು, ಸೈಲೆಂಟ್ ಮನೆಗಿರು, ನಿನಗೆ ಯಾಕೆ ಇದು ಬೇಕಾಗಿದ್ದು, ನೀನು ಅಲ್ಲಿ ಹೋಗ್ಬೇಡ ಇಲ್ಲಿ ಹೋಗ್ಬೇಡ ಅಂತ ನಮ್ಮನ್ನ ಈಗಲೂ ಬಂಧನೆಯಾಗಿ ಇಟ್ಟಂತ ಕಾಲಘಟ್ಟದಲ್ಲಿ ನಾವ್ ಇನ್ನೂ ಹೋಗ್ತಾನೆ ಇದ್ದೀರಿ. ದಯವಿಟ್ಟು ಎಲ್ಲ ಹೆಣ್ಣು ಮಕ್ಕಳಲ್ಲಿ ನಿಮ್ ತಾಯಿಯಂದಿರಿದ್ದೀರಾ, ನಿಮ್ಮ ಮಕ್ಕಳಿಗೆ ನೀವು ಮನೆಯಲ್ಲಿ ಆಸ್ತಿ ಪಾಸ್ತಿ ಮಾಡ್ತಿರೋ, ಅವ್ರ ಅಕೌಂಟಲ್ಲಿ ದುಡ್ಡು ಇರ್ತಿರೋ, ಒಡವೆ ಸೇರಿಸ್ತಿರೋ, ಅದೆಲ್ಲ ಮುಖ್ಯ. ನೀವು ದಯವಿಟ್ಟು ಎಜುಕೇಶನ್ ಕೊಡಿ ಅವ್ರಿಗೆ. ನೀವು ಕೊಡುವಂತ ಒಂದು ನೀವು ಆಸ್ತಿ ಅಂತಂದ್ರೆ ಅವ್ರಿಗೆ ವಿದ್ಯೆ, ನೀವು ವಿದ್ಯೆಯನ್ನ ಅವ್ರಿಗೆ ಎಜುಕೇಶನ್ಗೆ ಕೊಟ್ಟುಬಿಟ್ರೆ ನೀವು ಮುಂದೆ ಬಂದ್ಬಿಟ್ಟು ನೀವು ಯಾವುದೇ ಪ್ರಾಪರ್ಟಿಗಳನ್ನ ಆಸ್ತಿ ಪಾಸ್ತಿ ಮಾಡಬೇಕಾಗಿಲ್ಲ. ಆ ವಿದ್ಯೆನೇ ಅವ್ರಿಗೆ ಕೊಟ್ಬಿಡುತ್ತೆ, ಜೀವನ ಮಾಡೋದಕ್ಕೆ ಒಂದು ದಾರಿ ಮಾಡುತ್ತೆ. ಈ ರೀತಿನೇ ನಮ್ಮ ಸಂಘಟನೆಗಳು ಬಡವರಿಗೆ ಮತ್ತೆ ವಂದನೆಗಳು. ನಾನು ಈ ಸಂಘದ ಬಗ್ಗೆ ಹೇಳಕ್ ಬರಲ್ಲ, ಇನ್ನೊಂದು ಬಗ್ಗೆ ನಮ್ಮ ಭಾಗ್ಯ ಮೇಡಮ್ ಬಗ್ಗೆ ಹೇಳ್ತೇನೆ. ನಾನು ಅನೇಕ ದಿನಗಳಿಂದ ಇವ್ರ ಜೊತೆ ಓಡಾಡಿದ್ದೀನಿ. ಹೆಂಗೆ ಅಂದ್ರೆ ಇವರು ಎಲ್ಲಿ ಅನ್ಯಾಯ ಆಗುತ್ತೋ, ಎಲ್ಲಿ ಹೆಣ್ಣು ಮಕ್ಕಳು ಶೋಷಣೆಗೆ ಒಳಗಾಗಿರ್ತಾರೋ ಅಲ್ಲಿ ಅವ್ರು ಧ್ವನಿ ಎತ್ತಾರೆ. ದಯವಿಟ್ಟು ಬೇರೆ ರೀತಿ ತಪ್ಪತ್ತು ತಿಳ್ಕೊಬೇಡ್ರಿ. ನಾನು ನಿಮಗೇನು ಸೂಚನೆ ಕೊಡೋದಂದ್ರೆ, ಬೆಳ್ಳೂರಲ್ಲಿಂದ ಮೀಟಿಂಗ್ ಅಂದ್ರೆ ಬೇರೆ ರೀತಿ ಬರ್ತಾ ಇದ್ರು. ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಈಗ. ನಿಮಗಾಗಿ ಬಂದಿರೋದು ನಿಮಗೆ ನೀವು ಬೇರೆ ತುಂಬೋಗಿ ಬಂದಿರೋ ಫಸ್ಟ್ ಟೈಮ್ ಇದು. ಅದೊಂದು ನನ್ಗೆ ಸಂತೋಷ ಆಯಿತು. ಬೆಳ್ಳೂರಲ್ಲಿ ಮೀಟಿಂಗ್ ಅಂದ್ರೆ ಈ ರೀತಿ ಎಲ್ಲ ಬರ್ತಾ ಇದ್ರು, ಅದು ಬೇರೆ ರೀತಿ ಬರ್ತಾ ಇದ್ರು. ಅವರಿಬ್ರು ಲೀಡರ್ಗಳಿದ್ರು. ಅದಕ್ಕೆ ಭಾಗ್ಯ ಮೇಡಮ್ ನಂಬಿ ಅವರು ಒಳ್ಳೇದು ಮಾಡ್ತಾರೆ. ನೀವು ಯಾರು ಇದಕ್ಕೆ ಯಾವ ಕಷ್ಟದಲ್ಲಿ ಏನಕ್ಕೆ ಸಿಲುಕಿರ್ಲಿ ನಿಮ್ಮನ್ನು ಬಂದು ಕಾಪಾಡ್ತಾರೆ. ಒಳ್ಳೆ ಆಯ್ಕೆ ಮಾಡಿದ್ದಾರೆ ನಮ್ಮ ನಾಗೇಶ್ವರಿ ಅಕ್ಕ ಅವ್ರನ್ನ ಜಿಲ್ಲಾಧ್ಯಕ್ಷರಾಗಿ. ಅದೇ ರೀತಿ ಇನ್ನ ಪದಾಧಿಕಾರಿಗಳು ಚೇಂಜ್ ಮಾಡ್ತಾರೆ, ಆಯ್ಕೆ ಮಾಡ್ಕೊಂತಾರೆ. ಎಲ್ಲರೂ ನಂಬಿ ಒಳ್ಳೇದು ಮಾಡ್ತಾರೆ. ಎಲ್ಲ ರಾಷ್ಟ್ರ ಉದ್ದಕ್ಕೂ ಓಡಾಡಿದ್ದಾರೆ ಅಮ್ಮ. ನಮ್ಮ ಕೋಲಾರಲ್ಲಿ ಮಾತ್ರ ಅಲ್ಲ, ಬೆಳ್ಳೂರಲ್ಲಿ ಮಾತ್ರ ಅಲ್ಲ, ರಾಷ್ಟ್ರ ಉದ್ದಕ್ಕೂ. ಧಾರವಾಡದಲ್ಲಾಗಲಿ, ಮೊನ್ನೆ ಮಳೆ ಬಂದಾಗಲ್ಲ ಮೇಡಮ್ ಹೋಗಿದ್ದೀವಿ, ರಾಮನಗರ, ಅಲ್ಲಿ ಅನೇಕರಿಗೆ ಬಡವರಿಗೆ ಅನೇಕ ಕೊಪ್ಪಳದಲ್ಲಿ ಮನೆಗಳೇ ಕೊಚ್ಕೊಂಡು ಹೋಗ್ಬಿಟ್ಟಿತ್ತು. ಮಡಿಕೇರಿಯಲ್ಲಿ ಎಲ್ರಿಗೂ ದಾನ ಧರ್ಮ ಸಕ್ಕತ್ತಾಗಿ ಮಾಡಿದ್ದಾರೆ ಅವರು. ನಂಬಿ ನಿಮಗೂ ಒಳ್ಳೇದಾಗುತ್ತೆ. ಮುಂದೆ ದಿನಗಳು ಒಳ್ಳೇದಾಗಿದೆ. ಬಡವರಿಗೆ, ಅನ್ಯಾಯಕ್ಕೆ ಒಳಗಾದಂತಹ ಮಹಿಳೆಯರಿಗೆ ನೀವು ಖಂಡಿತ ಸಾಥ್ ಕೊಡಿ, ಅವ್ರಿಗೆ ಬೆಂಬಲ ಕೊಡಿ. ಇಷ್ಟು ನಾನು ನಿಮ್ಮನ್ನು ಕೇಳ್ಬಲ್ಲೆ. ಯಾಕಂದ್ರೆ ಈಗ ಪ್ರತಿಯೊಂದು ಮನೆ ಇಂಪ್ರೂವ್ಮೆಂಟ್ ಆಗೋದಕ್ಕೂ, ಮನೆ ಕುಸಿದು ಬೀಳೋದಕ್ಕೂ ಶಕ್ತಿನೇ ಮೈನ ಮೂಲ ಮಹಿಳೆ. ಯಾಕಂದ್ರೆ ಮಹಿಳೆಯರಿಗೆ ಅಷ್ಟೊಂದು ಶಕ್ತಿ ಇದೆ. ಮನೆಯಲ್ಲಿ ಇರುವಂತಹ ಮಕ್ಕಳಿಗಾಗ್ಬೋದು, ಮನೆಯವ್ರಿಗಾಗ್ಬೋದು, ಪ್ರತಿಯೊಬ್ಬರಿಗೂ ಮಹಿಳೆಯ ಆಧಾರ ಸ್ತಂಭ ಆಗಿರುತ್ತೆ. ದಯವಿಟ್ಟು ನೀವು ಉನ್ನತ ಮಟ್ಟಕ್ಕೆ ಬೆಳೆಯಲು ನಾನು ಆ ದೇವರಲ್ಲಿ ಪ್ರಾರ್ಥಿಸ್ತೀನಿ. ಹಾಗೆ ನಮ್ಮ ಭಾಗ್ಯ ಸಿಸ್ಟರ್ ಅವರು ಬೆಂಗಳೂರು ಭಾಗದಲ್ಲಿ ವೀರವನಿತೆ ಎಂಬ ಬಿರುದನ್ನು ಪಡ್ಕೊಂಡಿದ್ದಾರೆ. ಯಾವುದೇ ಮಹಿಳೆಯರಿಗೆ ತೊಂದರೆ ಆದಾಗ ರಾತ್ರಿ 1 ಗಂಟೆಯಲ್ಲಿ ಫೋನ್ ಮಾಡಲು ಹೋಗಿದ್ದಾರೆ. ಉದಾಹರಣೆಗಳು ನಾವು ನೋಡಿದ್ದೀವಿ. ಯಾಕಂದ್ರೆ ನಾವು ಕಂಡಾರ ಜೊತೆಯಲ್ಲಿ ನಾವು ಹೋಗಿ ಅಂತಹ ಅನ್ಯಾಯ ಕೊಡುವಂತಹ ಮಹಿಳೆಯರಿಗೆ ಸಾಥ್ ಕೊಟ್ಟು, ಸಹಕಾರ ಕೊಟ್ಟು ಅವರಿಗೆ ನ್ಯಾಯ ಕೊಡಿಸಿದ್ವಿ. ಅದೇ ರೀತಿ ನಮ್ಮ ಕೋಲಾರ ಜಿಲ್ಲೆಯಲ್ಲೂ ಸಹ, ನಮ್ಮ ಬೆಳ್ಳೂರು ಗ್ರಾಮದಲ್ಲೂ ಸಹ ನೀವೆಲ್ಲ ಏನೇ ಕಷ್ಟ ಆದ್ರೂ ಅವ್ರು ತಿಳಿಸಿ, ಅವ್ರು ಖಂಡಿತ ಅವ್ರು ಬಂದು ನಿಮ್ಗೆ ಸಹಕಾರ ಕೊಟ್ಟು ನಿಮ್ಮ ನ್ಯಾಯ ಕೊಡಿಸೋ ಕೆಲಸ ಅವ್ರು ಮಾಡ್ತಾರೆ. ಹಾಗೆ